Good morning, everyone. Yesterday we discussed about correctional institutions. Correctional institution in correctional institution there are three types. Treatment is going there. First one is institutional treatment. Second one is non-institutional treatment. Third one is hybrid institution. In that we are discussing about institutional treatment. In that we discussed about prison yesterday. Now we know about observation homes. Observation homes established for the temporary of any juvenile in conflict with law during the pendency of case before the Juvenile Justice Board. Every juvenile who is not placed under the change of parent or guardian is sent to an observation home. There is a observation home. Observation home ಅಂತಂದ್ರೆ ಸಾಮಾನ್ಯವಾಗಿ ಈ ಒಂದು ಇನ್ಸ್ಟಿಟ್ಯೂಷನಲ್ ಚಿಕಿತ್ಸೆಯಲ್ಲಿ ನಾವೇನ್ ನೋಡ್ತೀವಿ ಅಂತಂದ್ರೆ ವೀಕ್ಷಣಾಲಯಗಳನ್ನ ನೋಡ್ತೀವಿ. ಈ ವೀಕ್ಷಣಾಲಯದಲ್ಲಿ ಸಾಮಾನ್ಯವಾಗಿ 18 ವರ್ಷದ ಒಳಗಡೆ ಇರುವಂತಹ ಮಕ್ಕಳು ಒಂದು ಕಾನೂನು ಸಂಘರ್ಷಕ್ಕೆ ಒಳಗಾದಂತ ಮಕ್ಕಳನ್ನ ಒಂದು ಬಾಲ ನ್ಯಾಯ ಮಂಡಳಿಯ ಒಂದು ಎದುರಿಗೆ ಏನ್ ಕೇಸ್ ಅದ ಆ ಮಗುವಿನ ಕೇಸ್ ಏನು ಒಂದು ಪೆಂಡಿಂಗ್ ಇರ್ತಕ್ಕಂಥ ಕೇಸ್ ಏನು ವಿಚಾರಣೆಯಲ್ಲಿ ಇರ್ತದಲ್ಲ ಆ ವಿಚಾರಣೆಯಲ್ಲಿ ಇರುವಂತ ನಡೆಸುವಾಗ ಅಂತ ಮಗುವನ್ನ ತಂದೆ ತಾಯಿಗಳಿಗೆ ಅಥವಾ ಅವ್ರ ಪಾಲಕರಿಗೆ ಕಳಿಸಿಕೊಡದೆ ಅವರನ್ನ ಒಂದು ವೀಕ್ಷಣಾಲಯದಲ್ಲಿ ಇಡುವಂತ ಒಂದು ವ್ಯವಸ್ಥೆಯನ್ನ ನಾವು ಅಬ್ಸರ್ವೇಷನ್ ಹೋಮ್ ಅಥವಾ ವೀಕ್ಷಣಾಲಯ ಅಂತ ಹೇಳಿ ನಾವು ಕರಿತೀವಿ. ದ ಅಬ್ಸರ್ವೇಷನ್ ಹೋಮ್ ಇಸ್ ಎಸ್ಟಾಬ್ಲಿಷ್ಡ್ ಫಾರ್ ಟೆಂಪರರಿ ಆಫ್ ಎನಿ ಜುವೆನೈಲ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಡ್ಯೂರಿಂಗ್ ದಿ ಪೆಂಡೆನ್ಸಿ ಆಫ್ ಕೇಸ್ ಆಫ್ ಬಿಫೋರ್ ದ ಜುವೆನೈಲ್ ಜಸ್ಟಿಸ್ ಆಕ್ಟ್. ಅಂದ್ರೆ ಸಾಮಾನ್ಯವಾಗಿ ಇದು ನಾವು ಜೆ ಆಕ್ಟ್ ಅಂತ ಹೇಳ್ತೀವಿ. ಜೆ ಆಕ್ಟ್ ಅಡಿಯಲ್ಲಿ ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಅಬ್ಸರ್ವೇಷನ್ ಹೋಮ್ ಅನ್ನ ಎಸ್ಟಾಬ್ಲಿಷ್ ಮಾಡಿ ಅವರಿಗೆ ಒಂದು ತಾತ್ಕಾಲಿಕವಾದಂತ ಒಂದು ವ್ಯವಸ್ಥೆಯನ್ನ ಮಾಡಿರ್ತಾರ. ಯಾಕೆ ಅಂತಂದ್ರೆ ಯಾರು 18 ವರ್ಷದ ಒಳಗಡೆ ಇರುವಂತ ಒಂದು ಮಗು ಏನು ಕಾನೂನು ಸಂಘರ್ಷದೊಂದಿಗೆ ಏನು ಸಿಲುಕಿದೆ ಆ ಅಂತ ಮಗುನ ಒಂದು ಬಾಲ ನ್ಯಾಯ ಮಂಡಳಿಯ ಎದುರಿಗಿರುವಂತ ಒಂದು ಕೇಸು ವಿಚಾರಣೆಯಲ್ಲಿ ಇರುವಂತ ಒಂದು ಮಗುನ ಅವರನ್ನ ತಂದೆ ತಾಯಿಗಳಿಗೆ ಅಥವಾ ಅವರ ಪಾಲಕರಿಗೆ ವಹಿಸದೆ ಅವರನ್ನ ಒಂದು ವೀಕ್ಷಣಾಲಯದಲ್ಲಿ ಇಡುವುದನ್ನು ನಾವು ನೋಡ್ತೀವಿ. ಸಿ ಆರ್ ಹಿ ಇನಿಷಿಯಲಿ ಕೆಪ್ಟ್ ಇನ್ ರಿಸೆಪ್ಷನ್ ಯೂನಿಟ್ ಆಫ್ ದ ಅಬ್ಸರ್ವೇಷನ್ ಹೋಮ್ ಫಾರ್ ಪ್ರಿಲಿಮಿನರಿ ಎನ್ಕ್ವೈರೀಸ್. ಅಂದ್ರೆ ಅವರನ್ನ ಏನ್ ಮಾಡ್ತಾರಂದ್ರೆ ಫಸ್ಟಿಗೆ ಏನ್ ಮಾಡ್ತಾರಂತಂದ್ರೆ ಫಸ್ಟ್ ಅಬ್ಸರ್ವೇಷನ್ ಹೋಗಕ್ಕಿಂತ ಪೂರ್ವದಲ್ಲಿ ಅವಳು ಅಥವಾ ಅವನನ್ನ ಮೊದ್ಲು ಏನ್ ಮಾಡ್ತಾರಂತಂದ್ರೆ ಸ್ವಾಗತ ಘಟಕದಲ್ಲಿ ಇಡ್ತಾರ. ಯಾಕೆ ಸ್ವಾಗತ ಘಟಕದಲ್ಲಿ ಇಡ್ತಾರ ಅಂತಂದ್ರೆ ಅವ್ರಿಗೆ ಪೂರ್ವವಾಗಿ ಅಥವಾ ಅವರು ಒಂದು ಏನು ಪ್ರಾಥಮಿಕವಾದಂತ ಏನಾದ್ರೂ ವಿಚಾರಣೆಗಳಿದ್ರೆ ಆ ವಿಚಾರಣೆಗಳನ್ನ ಮಾಡಿದ ನಂತರ ಆಮೇಲೆ ಏನ್ ಮಾಡ್ತಾರಂತಂದ್ರೆ ಅವರನ್ನ ವೀಕ್ಷಣಾಲಯಕ್ಕೆ ಕಳಿಸುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಲಾಗ್ತದ. ಕೇರ್ ಅಂಡ್ ಕ್ಲಾಸಿಫಿಕೇಶನ್ ಆಫ್ ಜುವೆನೈಲ್ಸ್ ಈಸ್ ಡನ್ ಅಕಾರ್ಡಿಂಗ್ ಟು ಹೀಸ್ ಆರ್ ಹರ್ ಏಜ್ ಗ್ರೂಪ್. ಅಂದ್ರೆ ಸಾಮಾನ್ಯವಾಗಿ ಇವರನ್ನ ಯಾವ ರೀತಿಯಾಗಿ ಕಾಳಜಿ ತೆಗೆದುಕೊಳ್ಬೇಕು ಅನ್ನುವಂತ ಒಂದು ಕ್ಲಾಸಿಫಿಕೇಶನ್ ಅನ್ನ ಅಥವಾ ಕಾಳಜಿಯನ್ನ ಎದುರ ಆಧಾರದ ಮೇಲೆ ಮಾಡ್ತಾರಂತಂದ್ರೆ ಅವನ ಅಥವಾ ಅವಳ ವಯಸ್ಸಿನ ಆಧಾರದ ಮೇಲೆ ಅದನ್ನ ಮಾಡ್ಲಾಗ್ತದೆ ಅಂತ ಹೇಳಿ ನಾವು ಹೇಳ್ಬಹುದು. such as 7 to 12 years, 12 to 16 years and 16 to 18 years, giving due to consideration due to physical and mental status and degree offense committed. ಅಂದ್ರೆ ಅವರ ಒಂದು ವಯಸ್ಸಿನ ಆಧಾರದ ಮೇಲೆ ಅವರು ಮಾಡಿದಂತ ಒಂದು ಅಪರಾಧದ ಆಧಾರದ ಮೇಲೆ ಮತ್ತು ಅವರ ಒಂದು ದೈಹಿಕ ಸ್ಥಿತಿಯ ಆಧಾರದ ಮೇಲೆ ಅವರನ್ನ ಏನ್ ಮಾಡ್ತಾರ ಅಂತಂದ್ರೆ ಅವರ ವಯಸ್ಸಿಗೆ ತಕ್ಕಂತೆ ಅವರನ್ನ ಕ್ಲಾಸಿಫಿಕೇಶನ್ ಮಾಡಿ ಅವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಅವರ ಕೇರ್ ಪ್ಲಾನ್ ಅನ್ನ ಮಾಡಿ ಅವರನ್ನ ಆಯಾ ಒಂದು ಗ್ರೂಪ್ಗೆ ಕಳಿಸಿ ಅವರಿಗೆ ಒಂದು ವ್ಯವಸ್ಥೆ ಒಂದು ಚಿಕಿತ್ಸೆಯನ್ನು ಕೊಡುವಂತ ವ್ಯವಸ್ಥೆಯನ್ನ ಅಬ್ಸರ್ವೇಷನ್ ಹೋಮ್ ಅಲ್ಲಿ ಮಾಡ್ಲಾಗ್ತದ. Then third one is institution special homes. Under Juvenile Justice Care and Protection Act 2000 stated government is empowered for establishing the maintaining special homes for reformation and rehabilitation of juveniles in conflict with law. ಅಬ್ಸರ್ವೇಷನ್ ಹೋಮ್ ಅಲ್ಲಿ ಎಂತ ಮಕ್ಕಳನ್ನ ಇಡ್ಲಾಗ್ತದ ಅಂತಂದ್ರೆ ಸಾಮಾನ್ಯವಾಗಿ ಅಲ್ಲಿ ಕಾನೂನು ಸಂಘರ್ಷಕ್ಕೆ ಒಳಗಾದಂತ ಮಕ್ಕಳನ್ನ ಅಲ್ಲಿ ಇಟ್ಟು ಒಂದು ಚಿಕಿತ್ಸೆಯನ್ನ ಕೊಡುವಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಆ ಮಕ್ಕಳ ಒಂದು ಏನು ಅಂತಂದ್ರೆ ಸಾಮಾನ್ಯವಾಗಿ ಅವರ ಒಂದು ಪುನರ್ವಸತಿ ಇರ್ಬೋದು ಅಥವಾ ಸುಧಾರಣೆ ಇರ್ಬೋದು. ಅವ್ರ ವಿಶೇಷವಾದಂತ ಒಂದು ಪುನರ್ವಸತಿ ಮತ್ತು ಸುಧಾರಣೆಗೋಸ್ಕರ ಅವ್ರಿಗೆ ಏನ್ ಮಾಡ್ತಾರಂತಂದ್ರೆ ಮುಂದಿನ ಒಂದು ಹೆಚ್ಚಿನ ಒಂದು ವ್ಯವಸ್ಥೆಗಾಗಿ ಅಂದ್ರೆ ಯಾರಿಗೆ ಮನೆಗಳಿಲ್ಲ ಅಥವಾ ಇನ್ನೂ ಆ ಮಗುಗೆ ಇನ್ನೂ ಇನ್ಸ್ಟಿಟ್ಯೂಷನ್ ಅಲ್ಲೇ ಇಟ್ಟು ಅವ್ರ ಕೇರ್ ತಗೋಬೇಕು ಅನ್ನುವಂತ ಒಂದು ಸನ್ನಿವೇಶದಲ್ಲಿ ಆ ಮಗುನ ಏನ್ ಮಾಡ್ತಾರ ಅಂತಂದ್ರೆ ಸ್ಪೆಷಲ್ ಹೋಮ್ಗೆ ಕಳಿಸ್ತಾರ. ಆ ಸ್ಪೆಷಲ್ ಹೋಮ್ ಏನ್ ಮಾಡ್ತಾರ ಅಂತಂದ್ರೆ ಯಾರು ಕಾನೂನು ಸಂಘರ್ಷಕ್ಕೆ ಒಳಗಾಗಿರ್ತಲ್ಲ ಅಂತ ಮಕ್ಕಳ ಸುಧಾರಣೆ
ಹೀಗಾಗಿ ವಿಶೇಷ ಮನೆಗಳು ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾವ ಅಂತ ಹೇಳಿ ನಾವು ಹೇಳ್ಬಹುದು. Such homes are maintained by the government or by certified voluntary organization. ಇಂಥ ಒಂದು ಸಂಸ್ಥೆಗಳು ಸರ್ಕಾರ ನೇರವಾಗಿ ನಡೆಸ್ತದ ಮತ್ತು ಅದನ್ನ ಒಂದು ಸರ್ಕಾರದ ಅನುದಾನದ ಅಡಿಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ಏನ್ ಮಾಡ್ತಾವ ಅಂತಂದ್ರೆ ಮಾನ್ಯತೆ ಪಡೆದಂತ ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ಇದನ್ನ ನಡೆಸಿ ತನ್ನ ಕಾರ್ಯವನ್ನ ನಿರ್ವಹಿಸ್ತಾವ ಅಂತ ಹೇಳಿ ನಾವು ಹೇಳ್ಬಹುದು. In these homes, various types of services are provided which necessary for the resocialize of the juvenile. ಅಂದ್ರೆ ಆ ಒಂದು ಬಾಲಾಪರಾಧಿ ಅಂತ ಹೇಳ್ತೀವಿ ಅಥವಾ ಕಾನೂನು ಸಂಘರ್ಷಕ್ಕೆ ಒಳಗಾದ ಮಗು ಏನಿರ್ತದಲ್ಲ, ಆ ಕಾನೂನು ಸಂಘರ್ಷಕ್ಕೆ ಒಳಗಾದ ಮಗು ಪುನರ್ ಸಮಾಜಕ್ಕೆ ಸೇರ್ಪಡೆ ಆಗ್ಬೇಕಾಗ್ತದೆ. ಪುನರ್ ಸಾಮಾಜಿಕವಾಗಿ ಅವನು ಸಮಾಜಕ್ಕೆ ಸೇರ್ಪಡೆ ಆಗುವಂತ ಒಂದು ನಿಟ್ಟಿನಲ್ಲಿ ವಿವಿಧ ರೀತಿಯಾದಂತಹ ಒಂದು ಸೇವೆಗಳನ್ನ, ಅವಶ್ಯಕವಾದಂತಹ ಸೇವೆಗಳನ್ನ ಅಲ್ಲಿ ಮಗುವಿಗೆ ವಹಿಸಿಕೊಡ್ಲಾಗ್ತದೆ ಅಂತ ಹೇಳಿ ನಾವು ಹೇಳ್ಬಹುದು. ನೆಕ್ಸ್ಟ್, ಚಿಲ್ಡ್ರನ್ ಹೋಮ್ಸ್, ಮಕ್ಕಳ ಮನೆಗಳು. ಸಾಮಾನ್ಯವಾಗಿ ನಾವೇನ್ ಹೇಳ್ತೀವಿ ಅಂತಂದ್ರೆ ಮಕ್ಕಳ ಮನೆಗಳು ಅಂತಂದ್ರೆ ನಾವು ಜೆ ಆಕ್ಟ್ ಅಡಿಯಲ್ಲಿ ನಾವು ಮಕ್ಕಳನ್ನ ಎರಡು ರೀತಿಯಾಗಿ ನಾವು ವಿಭಾಗ ಮಾಡ್ತೀವಿ. ಒಂದನೇ ವಿಭಾಗ ಏನು ಅಂತಂದ್ರೆ ಕಾನೂನು ಸಂಘರ್ಷಕ್ಕೆ ಒಳಗಾದ ಮಗು. ಆ ಕಾನೂನು ಸಂಘರ್ಷಕ್ಕೆ ಒಳಗಾದ ಮಗು ಅಂತಂದಾಗ ಆ ಮಗುವಿನ ಕೇರ್ ಅಂಡ್ ಪ್ರೊಟೆಕ್ಷನ್ ವೀಕ್ಷಣಾಲಯದಲ್ಲಿ ಆಗ್ತದ. ಹಾಗೆ ಇನ್ನೊಂದ್ ತರದ ಮಗು ಯಾವುದು ಅಂತಂದ್ರೆ ವಿವಿಧ ಸನ್ನಿವೇಶಕ್ಕೆ ಒಳಗಾದ ಮಕ್ಕಳು ಅಂತ ಕರಿತೀವಿ ನಾವು. ಚಿಲ್ಡ್ರನ್ ಕೇರ್ ಅಂಡ್ ಪ್ರೊಟೆಕ್ಷನ್ ಅಂತ ಹೇಳಿ, ಚಿಲ್ಡ್ರನ್ ನೀಡ್ ಇನ್ ಕೇರ್ ಅಂಡ್ ಪ್ರೊಟೆಕ್ಷನ್ ಅಂತ ಹೇಳಿ ಅಂತ ಮಕ್ಕಳನ್ನ ಏನ್ ಮಾಡ್ತಾರ ಅಂತಂದ್ರೆ ಬಾಲ ಮಂದಿರಗಳಲ್ಲಿ ಅಥವಾ ಮಕ್ಕಳ ಮನೆಗಳಲ್ಲಿ ಇಟ್ಟು ಅವುಗಳನ್ನ ಏನ್ ಮಾಡ್ತಾರ ಅಂತಂದ್ರೆ ರಕ್ಷಣೆ ಮಾಡುವಂತ ಅಥವಾ ಸುಧಾರಣೆ ಮಾಡುವಂತ ಒಂದು ಸಂಸ್ಥೆ ಅಂತ ನಾವೇನ್ ಹೇಳ್ತೀವಿ. ಅದಕ್ಕೆ ನಾವೇನ್ ಕರಿತೀವಿ ಅಂತಂದ್ರೆ ಚಿಲ್ಡ್ರನ್ಸ್ ಹೋಮ್ಸ್ ಅಂತ ಹೇಳಿ ಕರಿತೀವಿ. ಈ ಚಿಲ್ಡ್ರನ್ಸ್ ಹೋಮ್ಸ್ ಆರ್ contemplated for the reception of children in need of care and protection during the pendency of inquiry, even for their stay as case may be. ಅಂದ್ರೆ ಸಾಮಾನ್ಯವಾಗಿ ಇಂತ ಮಕ್ಕಳ ಮನೆಗಳು ಅಂತಂದ್ರೆ ಏನು ಅಂತಂದ್ರೆ ಈ ಒಂದು ಏನು ವಿವಿಧ ಕೇರ್ ಅಂಡ್ ಪ್ರೊಟೆಕ್ಷನ್ಗೆ ಅವಶ್ಯಕತೆ ಇರುವಂತ ಒಂದು ಮಕ್ಕಳು ಇವರ ಒಂದು ಎನ್ಕ್ವೈರಿ ಅಥವಾ ಇವರ ಕುರಿತು ಒಂದು ವಿಚಾರಣೆ CWC ಎದುರಿಗೆ ಆಗ್ತಿರ್ತದ. ಚೈಲ್ಡ್ ವೆಲ್ಫೇರ್ ಕಮಿಟಿಯವರು ಇದನ್ನ ಒಂದು ವಿಚಾರಣೆಯನ್ನು ನಡೆಸಿರ್ತಾರ. ಅಂತ ವಿಚಾರಣೆಯಲ್ಲಿ ಇರುವಂತ ಒಂದು ಕೇಸು ಬಾಕಿ ಇದ್ರೆ ಅಂತ ಬಾಕಿ ಇರುವಂತ ಮಕ್ಕಳು ಮತ್ತೆ ಮುಂದೆ ಆ ಕೇಸ್ ಇತ್ಯರ್ಥ ಆದ್ಮೇಲೆ ಮಗುನ ಇಲ್ಲೇ ನಾವು ಸರ್ಕಾರಿ ಬಾಲ ಮಂದಿರದಲ್ಲಿ ಇಟ್ಕೊಂಡು ಸುಧಾರಣೆ ತರಬೇಕಾಗುವಂತ ವ್ಯವಸ್ಥೆ ಮಾಡ್ಬೇಕಾಗಿದೆ ಅನ್ನುವಂತ ಒಂದು ಸಂದರ್ಭ ಇದ್ದಾಗ ಅಥವಾ ಅವಶ್ಯಕತೆ ಇದ್ದಾಗ ಆ ಮಕ್ಕಳನ್ನ ಏನ್ ಮಾಡ್ತಾರ ಅಂತಂದ್ರೆ ಮಕ್ಕಳ ಮನೆಗಳಲ್ಲಿ ಇಡ್ಲಿಕ್ಕೆ ಸಾಧ್ಯ ಆಗ್ತದ. ಎವ್ರಿ ಚೈಲ್ಡ್ ಹೋಮ್ ಈಸ್ ಪ್ರೊವೈಡೆಡ್ with facilities of accommodation, maintenance, education, vocational training, rehabilitation and development character and abilities. ಅಂದ್ರೆ ಪ್ರತಿಯೊಂದು ಬಾಲ ಮಂದಿರಗಳು ಮಕ್ಕಳನ್ನ ಯಾವ ರೀತಿಯಾಗಿ ಒಂದು ಸೇವೆಯನ್ನ ನೀಡಿ ಅವರನ್ನ ಒಂದು ಸುಧಾರಣೆ ಮಾಡ್ತಾರ ಅಂತಂದ್ರೆ ಸಾಮಾನ್ಯವಾಗಿ ಅಲ್ಲಿ ಇರುವಂತ ವಸತಿ ಇರಬಹುದು, ನಿರ್ವಹಣೆ ಇರಬಹುದು, ಶಿಕ್ಷಣ ಇರಬಹುದು, ವೃತ್ತಿಪರ ತರಬೇತಿ ಇರಬಹುದು, ಪುನರ್ವಸತಿ ಇರಬಹುದು ಮತ್ತು ಅಭಿವೃದ್ಧಿ ಪಾತ್ರಗಳನ್ನ ಮತ್ತು ಸಾಮರ್ಥ್ಯಗಳನ್ನ ಅಥವಾ ಸಾಮರ್ಥ್ಯದಂತ ಸೌಲಭ್ಯಗಳನ್ನು ಒದಗಿಸಿ ಅವರ ಒಂದು ಸುಧಾರಣೆಯನ್ನ ತರುವಂತ ಒಂದು ಕೆಲಸವನ್ನ ಮಕ್ಕಳ ಮನೆಗಳು ಮಾಡ್ತಾವ ಅಂತ ಹೇಳಿ ನಾವಿಲ್ಲಿ ಹೇಳ್ಬಹುದು. ನೆಕ್ಸ್ಟ್, ಫಿಫ್ತ್ ಒನ್ ಇಸ್ ಆಫ್ಟರ್ ಕೇರ್ ಆರ್ಗನೈಸೇಷನ್ಸ್, ನಂತರದ ಆರೈಕೆ ಸಂಸ್ಥೆಗಳು ಅಂತ ಹೇಳ್ತೀವಿ. ನಂತರದ ಆರೈಕೆ ಸಂಸ್ಥೆಗಳನ್ನ ನಾವ್ ಏನ್ ಕರಿತೀವಿ ಅಂತಂದ್ರೆ ಮಗು ಮಕ್ಕಳ ಮನೆ ಅಥವಾ ಸ್ಪೆಷಲ್ ಮನೆ ಇಂಥವುಗಳಿಂದ ಹೊರಗೆ ಬಂದ ನಂತರ ಆಫ್ಟರ್ ಕೇರ್ ಆರ್ಗನೈಸೇಷನ್ ಅಂತಂದ್ರೆ ಅವರು ಇನ್ಸ್ಟಿಟ್ಯೂಷನಲ್ ಸರ್ವಿಸ್ ಸೇವೆಯನ್ನ ಪಡೆದುಕೊಂಡು ಸಂಸ್ಥೆಯಿಂದ ಹೊರಗೆ ಬಂದಾಗ ಅವ್ರಿಗೆ ಕೊಡುವಂತ ಒಂದು ವ್ಯವಸ್ಥೆನ ನಾವೇನ್ ಕರಿತೀವಿ ಆಫ್ಟರ್ ಕೇರ್ ಸರ್ವಿಸಸ್ ಅಂತ ಕರಿತೀವಿ. ದೀಸ್ ಆರ್ಗನೈಸೇಷನ್ಸ್ ಆರ್ meant for the juveniles discharged from child's homes and special homes. ನೋಡ್ರಿ ಆಗ್ಲೇ ಹೇಳಿದ ಹಾಗೆ ಏನು ಅಂತಂದ್ರೆ ಆ ಮಕ್ಕಳು ಯಾರು ಅಂತಂದ್ರೆ ಎಲ್ಲಿಂದ ಬಿಡುಗಡೆ ಆಗ್ತಾರ ಅಥವಾ ಎಲ್ಲಿಂದ ಅವರನ್ನ ಹೊರಗೆ ಹಾಕ್ತಾರ ಅಂತಂದ್ರೆ ಸಾಮಾನ್ಯವಾಗಿ ಮಕ್ಕಳ ಮನೆ ಮತ್ತು ವಿಶೇಷ ಮನೆಗಳಿಂದ. ಅಂದ್ರೆ ಸರ್ಟನ್ ಏಜ್ ಅಲ್ಲಿ ಆ ಸಂಸ್ಥೆಗಳು ಆಯಾ ವಯಸ್ಸಿನಲ್ಲಿ ಇರುವಂತ ಮಕ್ಕಳನ್ನ ಮಾತ್ರ ನೋಡ್ಕೊಂತಾರ ಅವ್ರು. ನೋಡಿ, ಸ್ಪೆಷಲ್ ಹೋಮ್ ಅಂತಂದಾಗ ಏನು ಅಂತಂದ್ರೆ ಸ್ಪೆಷಲ್ ಹೋಮ್ ಅಪ್ ಟು 20 years ಅವ್ರಿಗೆ ನಾವೇನ್ ಮಾಡ್ಬೋದು, ಮಕ್ಕಳನ್ನ ಸ್ಪೆಷಲ್ ಹೋಮ್ ಅಲ್ಲಿ ಇಡಬಹುದು. ಜುವೆನೈಲ್ ಹೋಮ್ಸ್ ಅಂತಂದ್ರೆ ಅಪ್ ಟು 18 years ಓನ್ಲಿ, ಅಂದ್ರೆ 18 ವರ್ಷದ ಒಳಗಡೆ ಇರುವಂತ ಮಕ್ಕಳನ್ನ ಮಾತ್ರ ಮಕ್ಕಳ ಮನೆಯಲ್ಲಿ ಇಟ್ಟು ಸುಧಾರಣೆಯನ್ನು ಮಾಡ್ಲಾಗ್ತದೆ. ಆಮೇಲೆ ಅವ್ರ ವಯಸ್ಸು 19 ಆಯ್ತು ಅಂದ್ರೆ ಇಟ್ಕೊಳ್ಳಿಕ್ಕೆ ಯಾವುದೇ ರೀತಿಯಾದಂತ ಒಂದು ಸರ್ಕಾರ ಅದಕ್ಕ ಅವಕಾಶ ಕೊಟ್ಟಿಲ್ಲ ಮತ್ತು ಕಾಯ್ದೆಯಲ್ಲಿ ಕೂಡ ಅವ್ರಿಗೆ ಏನಿಲ್ಲ ಅಂತಂದ್ರೆ ಒಂದು ಅಧಿಕಾರ. ಆ ಮಕ್ಕಳನ್ನ 18 ವರ್ಷ ಆಗಿ ಒಂದು ದಿವಸ ಆದ್ರೂ ಆಯ್ತು ಅಂತಂದ್ರೆ ಆ ಮಗು ಏನಲ್ಲ ಅಂತಂದ್ರೆ ಆ ಒಂದು ಜುರಿಡಿಕ್ಷನ್ ನಲ್ಲಿ ಆ ಮಗು ಬರೋದಿಲ್ಲ.
ಜೆಜೆ ಆಕ್ಟ್ ಏನ್ ಹೇಳ್ತದೆ ಅಂತಂದ್ರೆ, ಜೆಜೆ ಆಕ್ಟ್ ಅಡಿಯಲ್ಲಿ ಯಾವ ಮಗು 18 ವರ್ಷದ ಒಳಗಡೆ ಇದೆಯಲ್ಲ, ಆ 18 ವರ್ಷದ ಒಳಗಡೆ ಇರುವಂತ ಮಕ್ಕಳನ್ನ ಮಾತ್ರ ಏನ್ ಮಾಡ್ಬೇಕು ಅಂತಂದ್ರೆ ಮಕ್ಕಳ ಮನೆಯಲ್ಲಿ ಇಟ್ಟು ಅವರನ್ನ ಸುಧಾರಣೆಯನ್ನ ತರುವಂತ ಕೆಲಸ ಮಾಡ್ಬೇಕು ಅಂತ ಹೇಳಿ ಹೇಳ್ತಾರ. ಅಂತ ಒಂದು ಜುರಿಡಿಕ್ಷನ್ ಮೀರಿದ ಆದ್ಮೇಲೆ ಆ ಮಕ್ಕಳನ್ನ ಏನ್ ಮಾಡ್ಬೇಕಾಗ್ತದೆ ಅಂತಂದ್ರೆ ಡಿಸ್ಚಾರ್ಜ್ ಮಾಡ್ಲೇಬೇಕಾಗ್ತದೆ, ಅವರನ್ನ ಬಿಡುಗಡೆ ಅಥವಾ ಹೊರಗಡೆ ಕಳಿಸ್ಲೇಬೇಕಾಗ್ತದ. ಅಂತ ಕಳಿಸುವಂತ ಒಂದು ಸಂದರ್ಭದಲ್ಲಿ ಹೊರಗಡೆ ಕೂಡ ಬೇರೆ ಬೇರೆ ಸ್ವಯಂ ಸೇವಾ ಸಂಸ್ಥೆಗಳು ಒಂದು ಏನು ಅಂತಂದ್ರೆ ನಂತರದ ಸೇವೆಗಳನ್ನ ಒದಗಿಸುವಂತ ಸ್ವಯಂ ಸೇವಾ ಸಂಸ್ಥೆಗಳದಾವ. ಅಂತ ಸಂಸ್ಥೆಗಳನ್ನ ನಾವು ಆಫ್ಟರ್ ಕೇರ್ಸ್ ಆರ್ಗನೈಸೇಷನ್ಸ್ ಅಂತ ಹೇಳಿ ನಾವು ಕರಿತೀವಿ. The purpose of aftercare organizations is help in the rehabilitation and resettlement of children through extended educational and vocational training facilities, including job placement. ನೋಡಿ, ಈ ಆಫ್ಟರ್ ಕೇರ್ ಸರ್ವಿಸಸ್ ಸಂಸ್ಥೆ ಕೆಲಸಗಳು ಏನು ಅಥವಾ ಅದರ ಉದ್ದೇಶ ಏನು ಅಂತಂದ್ರೆ, ಸಾಮಾನ್ಯವಾಗಿ ಇದು ಪುನರ್ವಸತಿ ಮತ್ತು ರೀಸೆಟಲ್ಮೆಂಟ್ ಅಂದ್ರೆ ಅಲ್ಲಿ ಅವರು ಮಗು ಏನ್ ಮಾಡ್ಬೇಕಾಗ್ತಂತಂದ್ರೆ ಪುನರ್ವಸತಿ ಮತ್ತು ಪುನರ್ವಸತಿಗೆ ಸಹಾಯ ಮಾಡುವಂತ ಒಂದು ಏನು ನಂತರ ಸೇವೆಗಳು, ಅದು ಶಿಕ್ಷಣ ಇರ್ಬೋದು ಅಥವಾ ವೊಕೇಶನಲ್ ಟ್ರೈನಿಂಗ್ ಇರ್ಬೋದು, ಇವನ್ನೆಲ್ಲ ಕೊಟ್ಟು ಏನ್ ಮಾಡ್ಬೇಕಾಗ್ತಂತಂದ್ರೆ ಮಗು ರೀಸೆಟಲ್ಮೆಂಟ್ ಮಾಡ್ಬೇಕಾಗ್ತಂದ್ರೆ ಮಗು ಪುನರ್ವಸತಿ ಮತ್ತು ಅವನನ್ನ ಒಂದು ಹೊಂದಾಣಿಕೆಯನ್ನ ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕಾಗ್ತಂತಂದ್ರೆ ಈ ಸಂಸ್ಥೆಯವರು ಆ ಮಗುಗೆ ಜಾಬ್ ಪ್ಲೇಸ್ಮೆಂಟ್ ಅನ್ನ ಕೊಟ್ಟು ಅವ್ರಿಗೆ ಸಹಾಯವನ್ನ ಮಾಡ್ಬೇಕಾಗ್ತದ ಅಥವಾ ಮಾಡ್ತದೆ ಈ ಸಂಸ್ಥೆ. The stay in after care organization is restricted to maximum of 3 years or 17 years age till she or he attains the age of till he or she attains the age of 20 years on the basis of a discharge report prepared by competent authority. ಅಂದ್ರೆ ಈ ಒಂದು ಮಕ್ಕಳನ್ನ ಎಲ್ಲಿ ಇಟ್ಕೊಳ್ತಾರ ಅಂತಂದ್ರೆ ಸಾಮಾನ್ಯವಾಗಿ ಆಫ್ಟರ್ ಕೇರ್ ಸರ್ವಿಸ್ ಏನಂತ ಹೇಳ್ತೀವಲ್ಲ, ಸಾಮಾನ್ಯವಾಗಿ ಒಂದು ಸಮರ್ಥವಾದಂತ ಪ್ರಾಧಿಕಾರ ಸಿದ್ಧಪಡಿಸಿದಂತ ಒಂದು ಡಿಸ್ಚಾರ್ಜ್ ರಿಪೋರ್ಟ್ ಇರ್ತದ. ಆ ಡಿಸ್ಚಾರ್ಜ್ ರಿಪೋರ್ಟ್ ಅದ ಆಧಾರದ ಮೇಲೆ ಆ ಮಗುವನ್ನ ನಾವು ಇನ್ನೂ ಕೂಡ ಮಗು ಅಂತ ಅಂದ ಕೂಡಲೇ ನಾವು 18 ವರ್ಷದ ಒಳಗಡೆ ಅಂತೀವಿ, ಈಗ 20 ವರ್ಷ ತನೂ ಕೂಡ ನಾವೇನ್ ಮಾಡ್ಬೇಕಾಗ್ತಂತ ಆ ಮಗುನ ಇಟ್ಕೊಳ್ಬೇಕಾಗ್ತದೆ. ಎಂತ ಇದ್ರಲ್ಲಿ ಅಂತಂದ್ರೆ 17 ವರ್ಷ ದಾಟಿ ಆದ್ಮೇಲೆ ಆ ಮಗುವಿಗೆ ಯಾರು ಇಲ್ಲ ಅಥವಾ ಮಗುಗೆ ನಾವು ಕೇರ್ ತಗೊಳ್ಳೇಬೇಕಾದಂತ ಒಂದು ಸಂದರ್ಭ ಇದ್ದಾಗ ಅಥವಾ ಅವಶ್ಯಕತೆ ಇದ್ದಾಗ ಮಗುನು ಕೂಡ ಇನ್ನು 20 ವರ್ಷದವರೆಗೆ ಒಂದು ಏನು ಪ್ರಾಧಿಕಾರ ಒಂದು ಅಥೆಂಟಿಕ್ ಆದಂತ ಒಂದು ರಿಪೋರ್ಟ್ ಕೊಟ್ಟಿರ್ತದಲ್ಲ, ಆ ರಿಪೋರ್ಟ್ ಆಧಾರದ ಮೇಲೆ ಆ ಮಗುವನ್ನ ಏನ್ ಮಾಡ್ಬೋದು ಅಂತಂದ್ರೆ ಮಿನಿಮಮ್ 3 years ಅಲ್ಲಿ ಇಟ್ಕೊಂಡು ಇನ್ನೂ ಕೂಡ ಹೆಚ್ಚಿನ ಒಂದು ಸೌಲಭ್ಯವನ್ನ ಮಗುವಿಗೆ ಅಲ್ಲಿ ವಹಿಸ್ಕೊಡ್ಲಾಗ್ತದೆ. ಈ ತರದ ಒಂದು ಆಫ್ಟರ್ ಕೇರ್ ಸರ್ವಿಸ್ಗಳು ತಮ್ಮ ಕೆಲಸವನ್ನ ನಿರ್ವಹಿಸ್ತಾವ ಅಂತ ಹೇಳಿ ಹೇಳ್ಬೋದು. 6th one, protective home for women. The protective home and corrective institutions are established under the Immoral Traffic Prevention Act by Directorate of Social Welfare. ನೋಡಿ, ಈ ತರ ಅಂದ್ರೆ ಮಹಿಳಾ ರಕ್ಷಣಾ ಗೃಹಗಳು ಅಂತ ಹೇಳಿ ಹೇಳ್ತೀವಿ ನಾವು, ಮಹಿಳೆಯರಿಗಾಗಿನೇ ಇರ್ತಕ್ಕಂತ ಒಂದು ಪ್ರೊಟೆಕ್ಟಿವ್ ಹೋಮ್ಸ್ ಅಂತ ಹೇಳಿ ಹೇಳ್ತೀವಿ. ಈ ಪ್ರೊಟೆಕ್ಟಿವ್ ಹೋಮ್ಸ್ ಗಳು ಯಾವ ಅಡಿಯಲ್ಲಿ ರಚನೆ ಆಗಿರ್ತಾವ ಅಂತಂದ್ರೆ ಇಮ್ಮಾರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆಕ್ಟ್ ಅಂತೇಳಿ, ಅಂದ್ರೆ ಅನೈತಿಕ ಸಾಗಾಣಿಕೆ ಕಾಯ್ದೆಯನ್ನ ತಡೆಗಟ್ಟುವ ಕಾಯ್ದೆ ಏನದಲ್ಲ, ಆ ಕಾಯ್ದೆ ಅಡಿಯಲ್ಲಿ ಸಮಾಜ ಕಲ್ಯಾಣ ನಿರ್ದೇಶನಾಲಯ ಒಂದು ಏನ್ ಮಾಡ್ತಂದ್ರೆ ಈ ತರದ ಒಂದು ಸಂಸ್ಥೆಗಳನ್ನ ರಚನೆ ಮಾಡ್ತದ. ಇಟ್ ಅಡ್ಮಿಟ್ಸ್ ಗರ್ಲ್ ಅಂಡ್ ವುಮೆನ್ ಹೂ ಆರ್ ರೆಸ್ಕ್ಯೂಡ್ ಫ್ರಮ್ ಬ್ರಾಥೆಲ್ಸ್, ಆರ್ ಕಿಡ್ನಾಪಿಂಗ್, ರೇಪ್ಡ್ ಅಂಡ್ ಆರ್ ಇನ್ ಮಾರಲ್ ಡೇಂಜರ್. ನೋಡಿ, ಎಂತ ಒಂದು ಮಹಿಳೆ ಮತ್ತು ಮಗುವನ್ನ ಅಥವಾ ಹೆಣ್ಣು ಮಕ್ಕಳನ್ನ ಅಥವಾ ಮಹಿಳೆಯರನ್ನ ಇಲ್ಲಿ ನಾವು ಇಡ್ಲಾಗ್ತದ ಅಂತಂದ್ರೆ ಅಥವಾ ಅಲ್ಲಿ ಪ್ರವೇಶ ಆಗ್ತದ ಅಂತಂದ್ರೆ ಗರ್ಲ್ಸ್ ಅಂಡ್ ವುಮೆನ್ಸ್ ಹೂ ಆರ್ ರೆಸ್ಕ್ಯೂಡ್ ಫ್ರಮ್ ಬ್ರಾಥೆಲ್ಸ್. ಬ್ರಾಥೆಲ್ಸ್ ಅಂತಂದ್ರೆ ಸಾಮಾನ್ಯವಾಗಿ ವೇಶ್ಯಾಗೃಹಗಳಿಂದ ರಕ್ಷಿಸಲ್ಪಟ್ಟಂತ ಹುಡುಗಿಯರು ಮತ್ತು ಮಹಿಳೆಯರನ್ನ ಅಲ್ಲಿ ಇಟ್ಟು ಅವರನ್ನ ಕರೆಕ್ಷನ್ ಮಾಡ್ಲಾಗ್ತದ. ಜೊತೆಗೆ ಕಿಡ್ನಾಪ್ಡ್ ಅಂದ್ರೆ ಯಾರು ಅಪಹರಣಕ್ಕೆ ಒಳಗಾದಂತ ಮಹಿಳೆ ಇರ್ಬೋದು ಅಥವಾ ಹೆಣ್ಮಗಳು ಇರ್ಬೋದು, ಮತ್ತೆ ರೇಪ್ಡ್ ಅಂದ್ರೆ ಅತ್ಯಾಚಾರಕ್ಕೆ ಒಳಗಾದಂತ ಮತ್ತು ನೈತಿಕ ಅಪಾಯದಲ್ಲಿರುವಂತ ಎಲ್ಲಾ ಹೆಣ್ಮಕ್ಕಳನ್ನ ಮತ್ತು ಮಕ್ಕಳನ್ನ ಮತ್ತೆ ಏನ್ ಮಾಡ್ತಾರ ಅಂತಂದ್ರೆ ಈ ಒಂದು ಗೃಹದಲ್ಲಿ ಇಟ್ಟು ಅವರಿಗೆ ಕೂಡ ರಕ್ಷಣೆ ಮಾಡುವಂತ ಒಂದು ಕೆಲಸವನ್ನ ಪ್ರೊಟೆಕ್ಟಿವ್ ಹೋಮ್ ಫಾರ್ ಹೋಮ್ ಮಾಡ್ತದ ಅಂತ ಹೇಳಿ ನಾವಿಲ್ಲಿ ವುಮೆನ್ ಮಾಡ್ತದ ಅಂತ ಹೇಳಿ ನಾವಿಲ್ಲಿ ಹೇಳ್ಬಹುದು. The girl and women can get admission only through the orders of the court and will continue to stay till the court gives the order for her restoration or rehabilitation. ನೋಡಿ, ಇಲ್ಲಿ ಸುಮ್ನೆ ಈ ಒಂದು ಪ್ರೊಟೆಕ್ಟಿವ್ ಹೋಮ್ ಫಾರ್ ವುಮೆನ್ ಏನಿದೆಯಲ್ಲ, ಅಲ್ಲಿ ನಾವು ಸುಮ್ನೆ ಹೆಣ್ಮಕ್ಳನ್ನ ಅಥವಾ ಮಕ್ಕಳನ್ನ ಅಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯಾವ ರೀತಿಯಾಗಿ ಅಲ್ಲಿ ಸೇರ್ಪಡೆ ಆಗ್ತಾರ ಮಹಿಳೆಯರು ಮತ್ತು ಮಕ್ಕಳು ಅಂತಂದ್ರೆ
ಸಾಮಾನ್ಯವಾಗಿ ಕೋರ್ಟ್ ಆದೇಶದ ಮೇರೆಗೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ನ್ಯಾಯಾಲಯದ ಆದೇಶದ ಮೂಲಕ ಮಾತ್ರ ಇಲ್ಲಿ ಪ್ರವೇಶವನ್ನ ಕೈಗೊಳ್ತಾರ ಅಥವಾ ತಗೊಳ್ತಾರ. ಆಮೇಲೆ ಅವರು ಒಂದ್ಸಲ ಪ್ರವೇಶ ಪಡೆದಾದ್ಮೇಲೆ ಅವರಿಗೆ ಪುನರ್ಸ್ಥಾಪನೆ ಮತ್ತು ಪುನರ್ವಸತಿಗಾಗಿ ಏನ್ ಕೋರ್ಟ್ ಆದೇಶ ನೀಡುತ್ತನೂ ಕೂಡ ಅವರನ್ನ ಅಲ್ಲೇ ಏನ್ ಮಾಡಾಗ್ತದ ಅಂತಂದ್ರೆ ಕಂಟಿನ್ಯೂ ಮಾಡಿ ಅವರಿಗೆ ಈ ಒಂದು ಪ್ರೊಟೆಕ್ಟಿವ್ ಮನೆಯಿಂದ ಅಥವಾ ರಕ್ಷಣಾ ಮನೆಯಿಂದ ಅವರಿಗೆ ಹೆಲ್ಪ್ ಮಾಡ್ಲಾಗ್ತದ ಅಂತ ಹೇಳಿ ನಾವು ಇಲ್ಲಿ ಇನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಲ್ಲಿ ಸುಧಾರಣೆಯನ್ನ ನೋಡಬಹುದು. ನೆಕ್ಸ್ಟ್ ಶಾರ್ಟ್ ಸ್ಟೇ ಹೋಮ್. ನೆಕ್ಸ್ಟ್ ಇನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಇನ್ಸ್ಟಿಟ್ಯೂಷನ್ ಈಸ್ ಸ್ಟೇಟ್ ಶಾರ್ಟ್ ಸ್ಟೇ ಹೋಮ್. ಅಲ್ಪಾವಧಿಯ ಮನೆಗಳು ಅಂತ ಹೇಳಿ ಕರಿತೀವಿ ನಾವು. ನೀವು ಆಗ್ಲೇ ಫೀಲ್ಡ್ ವರ್ಕ್ ಎಲ್ಲ ಹೋಗಿರ್ತೀರಿ, ನಾವು ಕರೆಕ್ಷನಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಫೀಲ್ಡ್ ವರ್ಕ್ ಎಲ್ಲ ಹೋಗಿ ಕಳ್ಸಿರ್ತೀವಿ ನಿಮ್ನ. ಶಾರ್ಟ್ ಸ್ಟೇ ಹೋಮ್ ಅಂತಂದ್ರೆ ಸಾಮಾನ್ಯವಾಗಿ ನೀವು ಏನು ಸ್ವಧಾರ ಅಂತ ಕರಿತೀವಿ ನಾವೀಗ. ಸ್ವಧಾರಕ್ಕೆ ನಾವು ಫೀಲ್ಡ್ ವರ್ಕ್ ಕಳ್ಸಿರ್ತೀವಿ, ಅಲ್ಲಿ ನೀವು ನೋಡಿರ್ತೀರಿ. ಶಾರ್ಟ್ ಸ್ಟೇ ಹೋಮ್ ಒಂದು ಯಾವ ಒಂದು ಅಡಿಯಲ್ಲಿ ಸ್ಥಾಪನೆಯಾಗಿ ತನ್ನ ಸೇವೆಯನ್ನ ಮಾಡ್ತದೆ ಅಂತಂದ್ರೆ ಇಟ್ ಈಸ್ ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ಡ್ ಅಂಡರ್ ದ ಇಮ್ಮಾರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆಕ್ಟ್ ITPA ಅಂತ ಹೇಳ್ತೀವಿ ಬೈ ಗವರ್ಮೆಂಟ್ ಯೂನಿಯನ್ ಟೆರಿಟರಿ ಅಡ್ಮಿನಿಸ್ಟ್ರೇಷನ್. ನೋಡಿ, ಇದು ಕೂಡ ಒಂದು ಏನು ಅಂತಂದ್ರೆ ITPA ಆಕ್ಟ್ ಅಡಿಯಲ್ಲಿ ಸರ್ಕಾರ ಅಥವಾ ಒಂದು ಪ್ರಾದೇಶಿಕ ಆಡಳಿತ ಆಧಾರದ ಮೇಲೆ ಏನ್ ಮಾಡ್ತಾವ ಅಂತಂದ್ರೆ ಇಂತಹ ಸಂಸ್ಥೆಗಳು ರಚನೆಯಾಗಿ ತಮ್ಮ ಒಂದು ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದ. ದ ಪರ್ಪಸ್ ಈಸ್ ಟು ಪ್ರೊವೈಡ್ ದ ಟೆಂಪರರಿ ಶೆಲ್ಟರ್ to the needy women or girl in distress pending their restoration and readjustment in their families or admission in suitable institution. ಇಲ್ಲಿ ಎಂತ ಮಹಿಳೆಯರನ್ನ ಅಲ್ಲಿ ಇಟ್ಟು ಅವರಿಗೆ ಸೇವೆಯನ್ನ ಕೊಡ್ತಾರ ಅಥವಾ ಯಾವ ಉದ್ದೇಶಕ್ಕಾಗಿ ಅಲ್ಲಿ ಮಹಿಳೆಯರನ್ನ ಇಟ್ಕೋತಾರ ಅಂತಂದ್ರೆ, ಯಾವ ಮಹಿಳೆಗೆ ಒಂದು ಶೆಲ್ಟರಿನ ಅವಶ್ಯಕತೆ ಇದೆ, ಅವರಿಗೆ ಒಂದು ತಾತ್ಕಾಲಿಕ ಆಶ್ರಯ ಬೇಕಾಗಿದೆ ಇಲ್ಲ ಅಂತ ಹೆಣ್ಮಕ್ಳಿಗೆ ಮತ್ತು ಮಕ್ಕಳಿಗೆ ಏನ್ ಮಾಡ್ತಾರ ಅಂತಂದ್ರೆ ಅವರಿಗೆ ಒಂದು ವಸತಿಯನ್ನ ಅಲ್ಲಿ ತಾತ್ಕಾಲಿಕವಾಗಿ ನೀಡ್ತಾರ. ಜೊತೆಗೆ ಅವ್ರಿಗೆ ಒಂದು ಕೋರ್ಟ್ ಅಲ್ಲಿ ಅವರ ಕುರಿತು ಒಂದು ಕೇಸ್ ಪೆಂಡಿಂಗ್ ಇರುವಾಗ ಅವರನ್ನ ನೇರವಾಗಿ ಅವರ ಒಂದು ಪುನರ್ಸ್ಥಾಪನೆ ಇರಬಹುದು ಅಥವಾ ಪುನರ್ ಹೊಂದಾಣಿಕೆ ಇರಬಹುದು, ಅಥವಾ ನೋಡಿ ಸಾಮಾನ್ಯವಾಗಿ ಇವ್ರ ಕೇಸ್ ನಡೆದಾಗ ಇವ್ರನ್ನ ಮನೆಗೆ ಕಳ್ಸೋದಿಲ್ಲ ಅಥವಾ ಬೇರೆ ಒಂದು ಇನ್ಸ್ಟಿಟ್ಯೂಷನ್ಗೆ ಕಳಿಸುವವರೆಗೆ ಅವರಿಗೆ ಬೇಕಾಗುವಂತ ಒಂದು ಏನ್ ಮಾಡ್ತಾರ ಅಂತಂದ್ರೆ ಒಂದು ಯೋಗ್ಯವಾದಂತ ಒಂದು ಏನ್ ಮಾಡ್ತೀವಿ ಅಂತಂದ್ರೆ ತಾತ್ಕಾಲಿಕವಾದಂತ ಒಂದು ಆಶ್ರಯವನ್ನ ಇಲ್ಲಿ ಕೊಡ್ಲಾಗ್ತದ. ದ ಶಾರ್ಟ್ ಸ್ಟೇ ಹೋಮ್ ಪ್ರೊವೈಡ್ಸ್ ಅಡ್ಮಿಷನ್ ಟು ಗರ್ಲ್ಸ್ ಅಂಡ್ ವುಮೆನ್ ಇನ್ ದ ಏಜ್ ಗ್ರೂಪ್ ಆಫ್ 18 to 45 years. ನೋಡಿ, ಆಫ್ಟರ್ 18 ಇಯರ್ ವರೆಗೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಮಕ್ಕಳ ಮನೆಗಳಲ್ಲಿ ಇಟ್ಕೊಂಡು ಮಕ್ಕಳನ್ನ ಸುಧಾರಣೆ ಮಾಡುವಂತ ಕೆಲಸ ಮಾಡ್ಲಾಗ್ತದ. ಆಮೇಲೆ ಒಂದು ದಿನಾನು ಆ ಮಗುವಿಗೆ 18 ವರ್ಷ ಮುಗಿದ್ ಒಂದ್ ದಿನ ಆಯ್ತಂದ್ರೂ ಕೂಡ ಅಲ್ಲಿ ಇಟ್ಕೊಳಿಕ್ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ನಂತರ ಒಂದು ದಿನನೂ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅದು ಆ ಒಂದು ಪರಿಧಿಗೆ ಬರೋದಿಲ್ಲ, JJ ಆಕ್ಟಿನ ಮಕ್ಕಳ ಮನೆ ಒಂದು ಪರಿಧಿಗೆ ಬರೋದಿಲ್ಲ. ಅಲ್ಲಿಂದ ಆ ಮಗು ಎಲ್ಲಿ ಹೋಗ್ತದ ಅಂತಂದ್ರೆ ಶಾರ್ಟ್ ಸ್ಟೇ ಹೋಮ್ಗೆ ಹೋಗಿ ಅಲ್ಲಿ ತನಗೆ ಬೇಕಾದಂತ ಒಂದು ಅವಶ್ಯಕವಾದಂತ ಒಂದು ರಿಹ್ಯಾಬಿಲಿಟೇಷನ್ ಇರ್ಬೋದು ಅಥವಾ ಕುಟುಂಬಕ್ಕೆ ಪುನರ್ ಹೊಂದಾಣಿಕೆ ಇರ್ಬೋದು ಅಥವಾ ಪುನರ್ಸ್ಥಾಪನೆ ಇರ್ಬೋದು ಅಂತ ಒಂದು ನಿಟ್ಟಿನಲ್ಲಿ ಮಗು ಮುಂದಿನ ಒಂದು ಆರ್ಡರ್ ಆಗುವವರೆಗೆ ಆ ಮಗು ಎಲ್ಲಿ ಹೋಗ್ತದ ಅಂತಂದ್ರೆ 18 ರಿಂದ 45 ವರ್ಷ ಒಳಗಿನ ಇರುವಂತಹ ಮಕ್ಕಳನ್ನ ಅಲ್ಲಿಟ್ಟು ಅಂದ್ರೆ ಅಲ್ಪಾವಧಿಯ ಮನೆಗಳಲ್ಲಿಟ್ಟು ಅವರಿಗೆ ಸುಧಾರಣೆಯನ್ನ ತರುವಂತ ಒಂದು ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಹೇಳ್ಬಹುದು. ಸರ್ಕಾರದ ಅನುದಾನದಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಇದನ್ನ ನಡೆಸ್ತಾವ ಮತ್ತು ಸರ್ಕಾರ ಕೂಡ ನೇರವಾಗಿ ಒಂದು ಶಾರ್ಟ್ ಸ್ಟೇ ಹೋಮ್ ಅನ್ನ ರಚನೆ ಮಾಡಿ ಈ ಒಂದು ಸೇವೆಯನ್ನ ಕೊಡ್ತಾ ಇದೆ ಅಂತ ಹೇಳಿ ನಾವು ಇಲ್ಲಿ ಹೇಳ್ಬಹುದು. ದ ಡ್ಯೂರೇಷನ್ ಆಫ್ ಸ್ಟೇ ಇನ್ ಶಾರ್ಟ್ ಸ್ಟೇ ಹೋಮ್ಸ್ ಈಸ್ ರೆಸ್ಟ್ರಿಕ್ಟೆಡ್ ಟು 6 months. ಸಾಮಾನ್ಯವಾಗಿ ಇಲ್ಲಿ ಏನು ಅಂತಂದ್ರೆ ಅವ್ರಿಗೆ ಪೂರ್ತಿಯಾಗಿ ಅಲ್ಲೇ ಇಟ್ಕೊಂಡು ಅವ್ರಿಗೆ ಸೇವೆಯನ್ನ ಕೊಡ್ತೀವಿ ಅಂತ ಹೇಳಿ ಇಲ್ಲ. ವಯಸ್ಸಂತೂ 18 ರಿಂದ 45 ವಯಸ್ಸಿನ ಎಲ್ಲ ಹೆಣ್ಮಕ್ಳಿಗೆ ಮತ್ತು ಹುಡುಗಿಯರಿಗೆ ಕೊಡ್ತಾರ. ಆದ್ರೆ ಇಲ್ಲಿ 6 ತಿಂಗಳವರೆಗೆ ಮಾತ್ರ ಇಲ್ಲಿ ಇಟ್ಟುಕೊಂಡು ಅವರಿಗೆ ಏನ್ ಮಾಡ್ಲಾಗ್ತದ, ತಾತ್ಕಾಲಿಕ ಅವಕಾಶವನ್ನ ಅಥವಾ ಆಶ್ರಯವನ್ನ ನೀಡ್ಲಾಗ್ತದ. ತಾತ್ಕಾಲಿಕವಾಗಿ ಅಂದ್ರೆ ಸಾಮಾನ್ಯವಾಗಿ ತಾತ್ಕಾಲಿಕವಾಗಿ ಅವರನ್ನ ಇಟ್ಟುಕೊಂಡು ಅವ್ರದ್ದು ಏನು ಒಂದು ಕೇಸ್ ಇದೆಯಲ್ಲ ಆ ಕೇಸ್ ರೀಸೆಟಲ್ಮೆಂಟ್ ಮಾಡಿ ಅಥವಾ ಅವ್ರಿಗೆ ರಿಸ್ಟೋರೇಷನ್ ಮಾಡಿ ಅಥವಾ ರಿಹ್ಯಾಬಿಲಿಟೇಷನ್ ಅನ್ನ ಮಾಡಿ ಅವರನ್ನ ಪುನಃ ಎಲ್ಲಿ ಕಳಿಸ್ಲಾಗ್ತದ ಅಂತಂದ್ರೆ ಅವರವರ ಮನೆಗಳಿಗೆ ಕಳಿಸ್ಲಾಗ್ತದ. ಅಥವಾ ಇನ್ ಕೇಸ್ ಅವ್ರಿಗೆ ಮನೆಗಳು ಇರ್ಲಿಲ್ಲ ಅಂತಂದ್ರೆ ಸಾಮಾನ್ಯವಾಗಿ ಮುಂದೆ ಏನಂತಂದ್ರೆ ಮಹಿಳಾ ನಿಲಯಗಳು ಅಥವಾ ಪುರುಷ ನಿಲಯಗಳು ಅಂತ ಬರ್ತಾವ, ಸ್ಟೇಟ್ ಹೋಮ್ಸ್ ಅಂತೇಳಿ. ಆ ಸ್ಟೇಟ್ ಹೋಮ್ಸ್ಗೆ ಕೂಡ ನೆಕ್ಸ್ಟ್ ಅವರಿಗೆ ಆ ಒಂದು ಅವಕಾಶ ಅಲ್ಲಿ ಬೇಕಿದ್ರೆ ಅವರನ್ನ ಅಲ್ಲಿ ಕೂಡ ಕಳಿಸಿ ಒಂದು ಸೇವೆಯನ್ನ ಕೊಡುವಂತ ಒಂದು ಅವಕಾಶ ಸರ್ಕಾರ ನೀಡಿದೆ.
The home provides safe custody, boarding, lodging, food, clothing, medical care, and occasional training like tailoring and knitting. ಈ ಒಂದು ಮನೆಗಳು ಸಾಮಾನ್ಯವಾಗಿ ಈ ಮಹಿಳೆಯರಿಗೆ 6 ತಿಂಗಳ ಒಂದು ಟೆಂಪರರಿ ಶೆಲ್ಟರ್ ಕೊಟ್ಟಾಗ ಅವ್ರು ಸಾಮಾನ್ಯವಾಗಿ ಅವ್ರಿಗೆ ಏನನ್ನೆಲ್ಲ ಒಂದು ಸೇವೆಗಳನ್ನ ಕೊಡ್ತಾರ ಅಂತಂದ್ರೆ ಸಾಮಾನ್ಯವಾಗಿ ಸೇಫ್ ಕಸ್ಟಡಿ, ಅವರಿಗೆ ಸುರಕ್ಷಿತವಾದಂತ ಪಾಲನೆಯನ್ನ ಕೊಡ್ತಾರ, ಬೋರ್ಡಿಂಗ್ ವ್ಯವಸ್ಥೆ ಮಾಡ್ತಾರ, ಲಾಡ್ಜಿಂಗ್ ವಸತಿ, ಫುಡ್ ಆಹಾರ, ಕ್ಲೋತಿಂಗ್ ಬಟ್ಟೆ, ವೈದ್ಯಕೀಯ ಸೌಲಭ್ಯ ಮತ್ತು ವೃತ್ತಿಪರ ಒಂದು ತರಬೇತಿ, ಅದರಲ್ಲಿ ಹೊಲಿಗೆ ಇರಬಹುದು ಅಥವಾ ನಿಟ್ಟಿಂಗ್ ಇರಬಹುದು, ಹೊಲಿಗೆ ಮತ್ತು ಹೆಣಿಕೆಗೆ ಸಂಬಂಧಪಟ್ಟಂತ ಒಂದು ತರಬೇತಿಗಳನ್ನ ವೃತ್ತಿಪರ ತರಬೇತಿಗಳನ್ನ ಕೊಟ್ಟು ಏನ್ ಮಾಡ್ತಾರಂತಂದ್ರೆ ಮುಂದಿನ ಒಂದು ರಿಹ್ಯಾಬಿಲಿಟೇಷನ್ ಸಲುವಾಗಿ ಆ ರೀತಿಯಾದಂತ ಒಂದು ಸೇವೆಗಳನ್ನ